ನಿತೀಶ್ ಕುಮಾರ್ ಅವರಿಗೆ ಇಂಡಿ ಒಕ್ಕೂಟ ಉಪಪ್ರಧಾನಿ ಆಫರ್ ಕೊಟ್ಟಿದ್ದಾರೆ. ನಿತೀಶ್ ಕುಮಾರ್ ಅವರ ಜೆಡಿಯು ಬಿಹಾರದಲ್ಲಿ 14 ಕ್ಷೇತ್ರಗಳಲ್ಲಿ ಈಗ ಲೀಡಲ್ಲಿದೆ, ಬಹುತೇಕ ಗೆಲ್ತಾರೆ ಅಂತಕ್ಕಂಥ ಸಿಚುವೇಶನ್ ಇದೆ. ಆ 14 ಬಹಳ ಮುಖ್ಯವಾದ ನಂಬರ್ ಇಂಡಿ ಒಕ್ಕೂಟಕ್ಕೆ. ಹಾಗಾಗಿ ನಿತೀಶ್ ಕುಮಾರ್ ಅವರಿಗೆ ಉಪಪ್ರಧಾನಿ, ಕೇವಲ 14 ಸ್ಥಾನಗಳಿಗೆ ಉಪಪ್ರಧಾನಿ ಪಟ್ಟವನ್ನು ಕೊಡ್ತೀವಿ, ನಮ್ಮ ಜೊತೆ ಬನ್ನಿ. ಯಾಕೆಂದರೆ BJP ಜೊತೆ ಅವ್ರದ್ದು ಪ್ರಿಪೋಲ್ ಅಲಯನ್ಸ್ ಇದೆ. ನೀವು NDAವನ್ನು ಬಿಟ್ಟು ನಮ್ಮ ಒಕ್ಕೂಟಕ್ಕೆ ಬರೋದಾದರೆ ನಿಮಗೆ ಉಪಪ್ರಧಾನಿ ಪಟ್ಟವನ್ನು ಕೊಡ್ತೀವಿ ಅಂತಕ್ಕಂಥ ಆಫರ್. ಬಟ್ ನಿನ್ನೆ ಅಷ್ಟೇ ನಿತೀಶ್ ಕುಮಾರ್ ಹೋಗ್ಬಿಟ್ಟು ಮೋದಿ ಮತ್ತು ಅಮಿತ್ ಶಾ ಅವ್ರನ್ನ ಭೇಟಿಯಾಗಿ ಬಂದಿದ್ರು. ನಾವು 66 ಸ್ಥಾನಗಳನ್ನು ಗೆದ್ದಿದ್ವಿ, 64 + 2. ಅಲ್ಲಿ ದೊಡ್ಡ ಕೊರತೆ ಆಗಿದೆ. ಕಳೆದ ಸರಿಗೂ ಈ ಸರಿಗೂ 31 ಸ್ಥಾನ ಕಡಿಮೆ ನಮಗಲ್ಲಿ ಪಡ್ಕೊಂಡಿದ್ದೀವಿ. ಭಾಳ ದೊಡ್ಡ ಹಿನ್ನಡೆಗೆ ಉತ್ತರ ಪ್ರದೇಶವೂ ಕೂಡ ಒಂದು ಕಾರಣ ಇದೆ. ಉತ್ತರ ಪ್ರದೇಶ, ಮಹಾರಾಷ್ಟ್ರ, ರಾಜಸ್ಥಾನ, ಕರ್ನಾಟಕ, ಹರಿಯಾಣ, ಪಶ್ಚಿಮ ಬಂಗಾಳ, ಇಷ್ಟು ರಾಜ್ಯಗಳಲ್ಲಿ ನಾವು ಕಳೆದ ಸರಿಗಿಂತ ಕಡಿಮೆ ಸ್ಥಾನ ಪಡ್ಕೊಂಡಿದ್ದೀವಿ. ಸರ್, ಕರ್ನಾಟಕದಲ್ಲಿದ್ದಂಥ ಮೈತ್ರಿಯಿಂದ ಯಾರಿಗೆ ಸರ್ ಲಾಭ? ಎರಡೂ ಪಕ್ಷಗಳಿಗೆ ಲಾಭ ಆಗಿದೆ. ನಮ್ಮಿಂದ ಅವರಿಗೆ, ಅವರಿಂದ ನಮಗೆ, ಎರಡೂ ಪಕ್ಷಗಳಿಗೆ ಲಾಭ ಆಗಿದೆ. ಇದು ಒಬ್ಬರಿಗೆ ಲಾಭ ಒಬ್ರಿಗೆ ನಷ್ಟ ಅಂತ ಹೇಳೋದಿಲ್ಲ, ಎರಡೂ ಪಕ್ಷಗಳಿಗೆ ಲಾಭ ಆಗಿದೆ. ಸರ್, ಭಾಳ ಪ್ರಮುಖವಾಗಿ ಕಳೆದ ಬಾರಿ ನೀವು BJPಯಿಂದ ಕ್ಲೀನ್ ಸ್ವೀಪ್ ಆಗಿತ್ತು, ಆದರೆ ಈ ಬಾರಿ 10 ಸೀಟ್ ಅಂದರೆ 9 ಸೀಟ್ ಕಳ್ಕೊಳ್ಳಿಕ್ಕೆ ಕಾರಣ ಸರ್? ಕಳೆದ ಸಾರಿಗೂ ಈ ಸರಿಗೂ ನಮಗೆ 7 ಸೀಟ್ ಕಡಿಮೆ ಬಂದಿದೆ. ಅಂದರೆ NDAಗೆ 7 ಸೀಟ್ ಕಡಿಮೆ ಬಂದಿದೆ. ಕಾರಣ ನಿಧಾನಕ್ಕೆ ಅವಲೋಕನ ಮಾಡಬೇಕಾಗತ್ತೆ. ಕಾರ್ಯಕರ್ತರ ಜೊತೆ ಸಮಾಲೋಚನೆ ಮಾಡಿದಾಗ, ಸ್ಥಳೀಯ ಮುಖಂಡರ ಜೊತೆ ಸಮಾಲೋಚನೆ ಮಾಡಿದಾಗ ಕಾರಣ ಏನು ಅಂತ ಪತ್ತೆ ಹಚ್ಚಬಹುದು. ಅದು ಕಾಂಗ್ರೆಸ್ಸು 20 ಸೀಟ್ ಗೆಲ್ತೀವಿ ಅಂತ ಅಂದ್ಕೊಂಡಿದ್ರು. ಆದರೆ ಮುಖ್ಯಮಂತ್ರಿಗಳು ತವರು ಜಿಲ್ಲೆಯಲ್ಲಿ ಸೋತಿದ್ದಾರೆ. ಉಪಮುಖ್ಯಮಂತ್ರಿಗಳು ಸಹೋದರ ಹ್ಯಾಟ್ರಿಕ್ ಗೆಲುವಿನ ಕನಸು ಕಾಣ್ತಾ ಇದ್ರು, ಆದರೆ ಅವ್ರು ಗೆಲ್ಲಿಕ್ಕೆ ಸಾಧ್ಯ ಆಗಿಲ್ಲ. ಅವ್ರೇನು ಅಂದ್ಕೊಂಡಿದ್ರು ಅದು ಇಲ್ಲಿ ಸಾಧ್ಯ ಆಗಿಲ್ಲ. ಹಾಗಾಗಿ ಅವರು ಗೆದ್ದಿದ್ದೀವಿ ಅಂತ ಅಂದ್ಕೊಳ್ಳೋ ಸ್ಟೇಜಲ್ಲಿಲ್ಲ. ಅವರು ಸಿಂಗಲ್ ಡಿಜಿಟ್ನಿಂದ ಹೊರಗೆ ಬರಲಿಕ್ಕೆ ಆಗಲಿಲ್ಲ. ಅವರು ಯೋಚನೆ ಮಾಡ್ತಾರೆ. ಸರ್, ಈ ಬಾರಿ NDA ಮೈತ್ರಿಕೂಟದ ನೇತೃತ್ವದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು 3ನೇ ಬಾರಿ ಪ್ರಧಾನಿ ಆಗ್ತಾರೆ ಅಂತ ನಿಮ್ಮ ನಿರೀಕ್ಷೆ? ಮೋದಿಯವ್ರ ನೇತೃತ್ವದಲ್ಲೇ ಚುನಾವಣೆ ಎದುರಿಸಿದ್ದೀವಿ. ಜನ NDAಗೆ ಆಶೀರ್ವಾದ ಮಾಡಿದ್ದಾರೆ. NDA ಕ್ಲಿಯರ್ ಮೆಜಾರಿಟಿ ಇದೆ. ಹಾಗಿದ್ದಾಗ ಅನುಮಾನ ಯಾಕೆ ಬೇಕು? ಅವ್ರ ನೇತೃತ್ವದಲ್ಲೇ, ಅವ್ರಿಗಿಂತ ಪ್ರಾಮಾಣಿಕ ಪರಿಶ್ರಮಿ ಇನ್ನೊಬ್ಬ ಯಾರು ಸಿಗ್ತಾರೆ? ಅವ್ರ ನೇತೃತ್ವದಲ್ಲೇ ನಾವು ಚುನಾವಣೆ ನಡೆಸಿದ್ದು, ಅವ್ರ ನೇತೃತ್ವದಲ್ಲೇ ಸರ್ಕಾರ ನಡೆಸೋದು. ಇದು BJP ಮುಖಂಡ CT ರವಿಯವರ ಮಾತು. ಈ ಬಾರಿಯ ಫಲಿತಾಂಶ ನಮಗೆ ಅಷ್ಟು ತೃಪ್ತಿಕರ ಆದರೂ ಕೂಡ 3ನೇ ಬಾರಿ ನರೇಂದ್ರ ಮೋದಿ ಅವರು ಪ್ರಧಾನಿಯಾಗಿ ಅಧಿಕಾರವನ್ನು ಸ್ವೀಕರಿಸ್ತಾರೆ ಅನ್ನುವಂಥದ್ದೇ ನಮಗೆ ದೊಡ್ಡ ಸಾಧನೆ. ಚುನಾವಣಾ ಫಲಿತಾಂಶ ಜಗದೀಶ್ ಶೆಟ್ಟರ್ ನಮ್ಮವರು ಇಲ್ಲಿ ಕೆಲಸ ಮಾಡಿದ್ದಾರೆ. ನಾನು ಮೊದಲಿಂದ ಹೇಳ್ತಾ ಇದ್ದೆ, ಇದು ನನ್ನ ಕರ್ಮಭೂಮಿ ಅಂಥೇಳಿ. 30 ವರ್ಷದಿಂದ ನನಗೆ ನಂಟಿದೆ ಅಂಥೇಳಿ, ನಂಟಿದೆ ಅನ್ನುವಂಥ ಮಾತನ್ನು ಯಾವಾಗಲೂ ಹೇಳ್ತಾ ಇದ್ದೆ. ಇವತ್ತು ಆ ಒಂದು ಏನು ಸಂಬಂಧ ಇದೆ ಅದನ್ನು ಪ್ರೂವ್ ಮಾಡುವಂಥ ಕೆಲಸ ಬೆಳಗಾವಿಯ ಜನತೆ ಇವತ್ತು ಪ್ರೂವ್ ಮಾಡಿದ್ದಾರೆ ಮತ್ತು ಅದು ಭಾಳ ದೊಡ್ಡ ಅಂತರದಲ್ಲಿ ಗೆಲ್ಲಿಸಿದ್ದಾರೆ. ಅದಕ್ಕಾಗಿ ನಾನು ಅವರಿಗೆ ಚಿರಋಣಿಯಾಗಿದ್ದೇನೆ. ಅಷ್ಟೇ ಅಲ್ಲ, ಇಲ್ಲಿ ಬಂದಾಗ ಅವರು ತೋರಿಸಿದಂಥ ಪ್ರೀತಿ, ವಿಶ್ವಾಸ ಎಂದೂ ನನ್ನ ಜೀವನದಲ್ಲಿ ನಾನು ಮರೀಲಿಕ್ಕೆ ಸಾಧ್ಯ ಇಲ್ಲ. ಈಗ ನನ್ನ ರಾಜಕೀಯ ಜೀವನದಲ್ಲಿ ನಾನು ಹುಬ್ಬಳ್ಳಿ ಕ್ಷೇತ್ರದಿಂದ 6 ಸಾರಿ ಸತತವಾಗಿ ಆರಿಸಿ ಬಂದೆ. ಅಲ್ಲಿ ಯಾವ ರೀತಿ ಜನತೆ ವಿಶ್ವಾಸ, ಪ್ರೀತಿ ತೋರಿಸಿದ್ರು, ಅದಕ್ಕಿಂತ ಹೆಚ್ಚು ಪ್ರೀತಿ, ವಿಶ್ವಾಸವನ್ನು ಬೆಳಗಾವಿಯ ಜನತೆ ತೋರಿಸಿದ್ದಾರೆ ಅನ್ನುವಂಥದ್ದನ್ನು ಭಾಳ ಹೆಮ್ಮೆಯಿಂದ ನಾನು ಹೇಳಬಯಸ್ತಾ ಇದ್ದೀನಿ. ಆ ಹಿನ್ನೆಲೆಯಲ್ಲಿ ಇವತ್ತೊಂದು ದೊಡ್ಡದಾದಂಥ ಜಯ ಇವತ್ತು ನಮಗೆ ಲಭಿಸಿದೆ. ಇದರ ಮುಖಾಂತರ ಬೆಳಗಾವಿಯ ಅಭಿವೃದ್ಧಿಗೆ ಮತ್ತು ಸುರೇಶ್ ಅಂಗಡಿಯವರು ಏನು ಹಲವಾರು ಕನಸುಗಳನ್ನು ಕಂಡಿದ್ದರು, ಈಗಾಗಲೇ ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ. ಇನ್ನೂ ಹಲವು ಕೆಲಸ ಕಾರ್ಯಗಳು ಮಾಡುವಂಥದ್ದು ಇದ್ದಾವೆ. ಅವುಗಳನ್ನು ಕಂಪ್ಲೀಟ್ ಮಾಡುವಂಥ ಕೆಲಸ ನಾನು ಮಾಡ್ತೀನಿ. ಮತ್ತು ಮಂಗಳ ಅಂಗಡಿಯವರು ಹಲವಾರು ಯೋಜನೆಗಳನ್ನು ಮಂಜೂರು ಮಾಡ್ಕೊಂಡು ಬಂದಿದ್ದರು, ಅವುಗಳನ್ನು ಕಂಪ್ಲೀಟ್ ಮಾಡುವಂಥ ಕೆಲಸ ನಾನು ಮಾಡ್ತೀನಿ. ಅಷ್ಟೇ ಅಲ್ಲ, ಇವತ್ತು ಆದಷ್ಟು ಬೇಗನೆ ಇವತ್ತು ಈ ಪ್ರೈಮ್ ಮಿನಿಸ್ಟ್ರು ಆಯ್ಕೆ ಮತ್ತೊಂದು ಎಲ್ಲ ಆದಮೇಲೆ ಆದಷ್ಟು ಬೇಗನೆ ಇಲ್ಲಿ ನಮ್ಮ ಎಲ್ಲ ಪ್ರಮುಖರದ್ದು ಸಭೆಯನ್ನು ಸೇರಿ ಮತ್ತು ಎಲ್ಲ ಪ್ರಮುಖರ ಜೊತೆ ಚಿಂತನೆಯನ್ನು ಮಾಡಿ ಒಂದು ವಿಷನ್ ಡಾಕ್ಯುಮೆಂಟು ನಾನು ತಯಾರು ಮಾಡ್ತೀನಿ. ಬೆಳಗಾವಿ ಯಾವ ರೀತಿ ಸುಂದರ ನಗರವನ್ನು ಮಾಡಬೇಕು, ಇನ್ನೂ ಹೆಚ್ಚು ಉತ್ತಮವಾದಂಥ ನಗರ ಮಾಡಬೇಕು, ಅದಕ್ಕೆ ಏನು ಕೆಲಸ ಕಾರ್ಯಗಳನ್ನು ಮಾಡಬೇಕು ಮತ್ತು ಅದಕ್ಕೆ ಇರುವಂಥ ಕಾರ್ಯಸೂಚಿ ಏನು, ಮತ್ತು ಅದೇ ರೀತಿ ಬೆಳಗಾವಿಯ ಗ್ರಾಮೀಣ ಭಾಗದಲ್ಲಿ ಎಲ್ಲ ತಾಲೂಕುಗಳಲ್ಲಿ, ಎಲ್ಲ ವಿಧಾನಸಭಾ ಕ್ಷೇತ್ರಗಳಲ್ಲಿ ಯಾವ ರೀತಿ ಹೊಸ ಉದ್ಯಮಿಗಳನ್ನು ತೆರೀಬೇಕು, ಯಾವ ರೀತಿ ಉದ್ಯೋಗಾವಕಾಶಗಳನ್ನು ಕ್ರಿಯೇಟ್ ಮಾಡಬೇಕು,
ಬೆಳಗಾವಿಯಲ್ಲಿ ಇನ್ನೂ ಹೆಚ್ಚು ಉದ್ಯೋಗಾವಕಾಶ ಕ್ರಿಯೇಟ್ ಮಾಡಲಿಕ್ಕೆ ಏನೇನು ಅವಕಾಶ ಇದ್ದಾವೆ ಅದು ಜಗದೀಶ್ ಶೆಟ್ಟರ್ ಅವರು ಮಾತನಾಡ್ತಾ ಇದ್ರು. ಅವ್ರು ಹೇಳ್ತಾ ಇದ್ರು, ನನ್ನ ವಿಶ್ವಾಸದ ಮಾತುಗಳು ನಾನು ಅವತ್ತಿಂದನೂ ಆಡ್ತಾ ಇದ್ದೆ ಅಂತ.